ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇಂಟರ್ನ್ಯಾಷನಲ್ ರಿಲೇಷನ್ನಿನ ಬೇಸಿಕ್ ಟರ್ಮ್ಗಳನ್ನು ತಿಳ್ಕೊಳ್ತಾ ಇದ್ದೀವಿ ನಾವು. ಮುಂದಿನ ಒಂದು ಕಾನ್ಸೆಪ್ಟ್ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ ಅಂತ ನೀವು ಕೇಳಿರ್ತೀರಿ ಇದ್ರ ಬಗ್ಗೆ ಅಲ್ವಾ. ಅ ಕಂಟ್ರಿ ಸ್ಟ್ರಾಟಜಿ ಫಾರ್ ಡೀಲಿಂಗ್ ವಿತ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಏನು ಫಾರಿನ್ ಪಾಲಿಸಿ ಅಂತಂದರೆ ನೋಡ್ತಾ ಹೋಗೋಣ. ಸೊ ಫಾರಿನ್ ಪಾಲಿಸಿ ಇಸ್ ಅ ಸೆಟ್ ಆಫ್ ಪ್ರಿನ್ಸಿಪಲ್ಸ್, goals and actions that guide a country's relations with other countries and the international community. ಇದು ನಮ್ಮ ಭಾರತ, ಓಕೆನಾ. ಈ ಭಾರತ ಈಗ ಬೇರೆ ದೇಶಗಳ ಜೊತೆ ವ್ಯವಹರಿಸಬೇಕಾದ್ರೆ ನಮಗೆ ನಮ್ಮದೇ ಆದಂಥ ಕೆಲವು ಪ್ರಿನ್ಸಿಪಲ್ಗಳು, ತತ್ವಾದರ್ಶಗಳಿರುತ್ತೆ, ಗೋಲ್ಸ್, ಗುರಿಗಳಿರುತ್ತೆ, ಮತ್ತು ನಮ್ಮ ಇದೆಲ್ಲದರ ಆಧಾರದ ಮೇಲೆ ನಾವು ಕೆಲವೊಂದು ಆ್ಯಕ್ಷನ್ಸ್, ಕ್ರಮಗಳನ್ನು ಕೈಗೊಳ್ತೇವೆ ಅಲ್ವಾ. ಸೊ ಇದನ್ನೆಲ್ಲ ನಿರ್ಧರಿಸಬೇಕಾದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ನಾವು ಯಾವ ರೀತಿ ಗುರುತಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತೀವಿ. ಸೊ ಎಲ್ಲವನ್ನ ಒಳಗೊಂಡಂತಹ ಒಂದು ಸೆಟ್ ಅಥವಾ ಎಲ್ಲದರ ಒಂದು ಸಮೂಹಕ್ಕೆ ನಾವು ಫಾರಿನ್ ಪಾಲಿಸಿ ಅಂತ ಹೇಳಬಹುದು. ಸೆಟ್ ಆಫ್ ಪ್ರಿನ್ಸಿಪಲ್ಸ್, ಗೋಲ್ಸ್ ಆ್ಯಂಡ್ ಆ್ಯಕ್ಷನ್ಸ್ ದಟ್ ಗೈಡ್ ಅ ಕಂಟ್ರೀಸ್ ರಿಲೇಷನ್ಸ್. ಭಾರತದ ರಿಲೇಷನ್ ಬೇರೆ ದೇಶದ ಜೊತೆಗಾಗಿರಬಹುದು ಅಥವಾ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಜೊತೆಗೆ ಯಾವ ರೀತಿ ಭಾರತದ ಸಂಬಂಧಗಳು ಇರಬೇಕು ಅಂತ ಡಿಸೈಡ್ ಮಾಡೋದು ಫಾರಿನ್ ಪಾಲಿಸಿ. ಸೊ ಇಟ್ ಟೆಲ್ಸ್ ಅಸ್ ಹೌ ಅ ಕಂಟ್ರಿ ಬಿಹೇವ್ಸ್ ಆ್ಯಂಡ್ ಪ್ರೊಟೆಕ್ಟ್ಸ್ ಇಟ್ಸ್ ಇಂಟ್ರೆಸ್ಟ್ ಇನ್ ದಿ ವರ್ಲ್ಡ್. ಜಾಗತಿಕ ಮಟ್ಟದಲ್ಲಿ ನಾವು ಹೇಗೆ ಬಿಹೇವ್ ಮಾಡ್ತೇವೆ ಮತ್ತು ಹೇಗೆ ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ತೇವೆ ಅಂತ ತಿಳಿಸೋದು ಫಾರಿನ್ ಪಾಲಿಸಿ. ಹಾಗಾದರೆ ನಮಗೆ ಯಾಕೆ ಬೇಕು? ವೈ ಡು ಕಂಟ್ರೀಸ್ ನೀಡ್ ಅ ಫಾರಿನ್ ಪಾಲಿಸಿ? ವಿದೇಶಾಂಗ ನೀತಿ ಅನ್ನೋದು ಯಾಕೆ ಬೇಕು ಅಂತಂದರೆ, ಮೊದಲನೇದು ನಮ್ಮ ನ್ಯಾಷನಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ. ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಅದ್ರ ಜೊತೆ ಪೀಸ್ ಮತ್ತು ಸೆಕ್ಯೂರಿಟಿ ಎನ್ಶೋರ್ ಮಾಡ್ಕೋಬೇಕು, ಇಕನಾಮಿಕ್ ಗ್ರೋತನ್ನು ಪ್ರಮೋಟ್ ಮಾಡಬೇಕು, ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಇನ್ಫ್ಲೂಯೆನ್ಸನ್ನು ಬಿಲ್ಡ್ ಮಾಡಬೇಕು ಅಲ್ವಾ. ಇದರ ಜೊತೆ ಜಾಗತಿಕ ಮಟ್ಟದ ಸವಾಲುಗಳ ವಿರುದ್ಧ ಹೋರಾಡಬೇಕು. ಗ್ಲೋಬಲ್ ಚಾಲೆಂಜಸ್, ಕ್ಲೈಮೇಟ್ ಚೇಂಜ್ ಇರಬಹುದು, ಟೆರರಿಸಮ್, ಪ್ಯಾಂಡಮಿಕ್ಸ್ ಏನೇ ಬರಲಿ, ಬೇರೆ ದೇಶಗಳ ಜೊತೆಗೆ ಸೇರಿ ನಾವು ಹೋರಾಟ ಮಾಡಬೇಕಾಗತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ವಾ. ಬಹಳ ದೇಶಗಳು ಒಟ್ಟಾಗಿ ಸೇರಿದಾಗ ಮಾತ್ರ ಇಂತಹ ಕೆಲವು ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡಬಹುದು. ಸೊ ಫಾರಿನ್ ಪಾಲಿಸಿಯ ಮೇನ್ ಆಬ್ಜೆಕ್ಟಿವ್ಸ್ ಏನು ಅಂತಂದರೆ ನ್ಯಾಷನಲ್ ಸೆಕ್ಯೂರಿಟಿ. ನ್ಯಾಷನಲ್ ಸೆಕ್ಯೂರಿಟಿ ಅಂದ ತಕ್ಷಣ ಎರಡು ಟರ್ಮ್, ಸಾವರೆನಿಟಿ ಮತ್ತು ಟೆರಿಟೋರಿಯಲ್ ಇಂಟಿಗ್ರಿಟಿ ಮೊದಲು ಬಂದಿರುವಂಥ ಟರ್ಮ್ಗಳೇ ಇದು. ಇಕನಾಮಿಕ್ ಪ್ರಾಸ್ಪೆರಿಟಿ, ಆರ್ಥಿಕವಾಗಿ ನಾವು ಸಮೃದ್ಧಿಯಿಂದ ಎಲ್ಲ ಕಡೆ ಚೆನ್ನಾಗಿ ಬಾಳಿ ಬದುಕಬೇಕು. ಫ್ರೆಂಡ್ಲಿ ರಿಲೇಷನ್ಗಳನ್ನು ಇಟ್ಕೋಬೇಕು. ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಇನ್ಫ್ಲೂಯೆನ್ಸ್ ಅಂದರೆ ನಮ್ಮ ಒಂದು ಪಾತ್ರ ಪ್ರಮುಖವಾಗಿರಬೇಕು. ಇನ್ನು ಗ್ಲೋಬಲ್ ವೆಲ್ಫೇರ್, ಇಡೀ ಜಾಗತಿಕ ಅಥವಾ ವಿಶ್ವಮಟ್ಟದ ಪೀಸ್, ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ನಾವು ಸಹ ಕೊಡುಗೆಯನ್ನು ಕೊಡಬಹುದು. ಇದರ ಕೀ ಎಲಿಮೆಂಟ್ಸ್ಗಳೇನೇನು ಅಂತಂದರೆ, ಮೊದಲನೇದು ಪ್ರಿನ್ಸಿಪಲ್ಸ್ ಆ್ಯಂಡ್ ಐಡಿಯಾಲಜಿ. ಯಾವುದೇ ಒಂದು ನೀತಿಯನ್ನು ರೂಪಿಸಬೇಕಾದ್ರೆ ಅದರ ಹಿಂದ್ಗಡೆ ನಮ್ಮ ಪ್ರಿನ್ಸಿಪಲ್ಗಳೇನಿದೆ ಅಥವಾ ನಮ್ಮ ಸಿದ್ಧಾಂತಗಳೇನು ಅನ್ನೋದು ಮುಖ್ಯ ಆಗುತ್ತೆ. ಏನು ಪ್ರಿನ್ಸಿಪಲ್ ಅಥವಾ ಐಡಿಯಾಲಜಿ ಅಂತಂದರೆ ಕೋರ್ ಬಿಲೀಫ್ಸ್ ದಟ್ ಗೈಡ್ ಫಾರಿನ್ ಪಾಲಿಸಿ. ನಾವು ಒಂದು ದೇಶದ ಜೊತೆ ಒಳ್ಳೆ ಸಂಬಂಧವನ್ನು ನಿರ್ವಹಿಸ್ಕೋಬೇಕು ಅಂತಂದರೆ ನಾವು ಏನನ್ನು ಗಮನಿಸ್ತೇವೆ? ಮೊದಲು ಅಲ್ಲಿ ಟೆರರಿಸಮ್ ಇರಬಾರ್ದು, ಅಥವಾ ಕಾನ್ಫ್ಲಿಕ್ಟ್ ಆಗ್ತಾ ಇರಬಾರ್ದು, ಅಥವಾ ಆ ದೇಶದಿಂದ ನಮಗೆ ವ್ಯಾಪಾರಕ್ಕೆ ಅಥವಾ ವಾಣಿಜ್ಯಕ್ಕೆ ಉಪಯೋಗ ಆಗಬೇಕು. ಸೊ ಇಂತಹ ಕೋರ್ ಬಿಲೀಫ್ಸ್ಗಳು ನಮ್ಮ ಫಾರಿನ್ ಪಾಲಿಸಿಯನ್ನು ರೂಪಿಸುತ್ತೆ. ಅದರ ಜೊತೆ ಗೋಲ್ಸ್ ಆ್ಯಂಡ್ ಇಂಟ್ರೆಸ್ಟ್, ವಾಟ್ ದಿ ಕಂಟ್ರಿ ವಾಂಟ್ಸ್ ಟು ಅಚೀವ್. ಅಮೆರಿಕದ ಜೊತೆ ಒಂದು ಟ್ರೇಡ್ ಡೀಲ್ ಮಾಡ್ಕೊಳ್ತೀವಿ ಅಂತಂದರೆ ನಮಗೇನೋ ಒಂದು ಅಚೀವ್ ಮಾಡಲಿಕ್ಕಿರುತ್ತೆ ಅಲ್ವಾ. ಆ ಗೋಲ್ಸ್, ಇಂಟ್ರೆಸ್ಟ್ ಬಹಳ ಮುಖ್ಯ ಆಗಿರುತ್ತೆ. ಇನ್ನು ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜಿ, ಏನು ಪಾಲಿಸಿಗಳು ಅಲ್ವಾ, ಆ ಒಂದು ಗೋಲನ್ನು ನಾವು ರೀಚ್ ಆಗಬೇಕು ಅಂತಂದರೆ ನಾವು ಏನನ್ನ ಮಾಡಬೇಕು, ಪ್ಲ್ಯಾನ್, ನಮ್ಮ ಪಾಲಿಸಿಗಳು ಯಾವ ಥರ ಇರಬೇಕು. ಒಂದು ಗುರಿ ಇದೆ, ಗುರಿ ಅಂತಂದರೆ ಗೋಲ್ ಇದೆ. ಗೋಲನ್ನು ಹೋಗಿ ತಲುಪಲಿಕ್ಕೆ ಹಾದಿನೂ ಮುಖ್ಯ ಅಲ್ವಾ. ಯಾವ ಹಾದಿಯಲ್ಲಿ ಸಾಗಿದರೆ ಆ ಗುರಿ ಅಚೀವ್ ಮಾಡಬಹುದು, ಅಥವಾ ಸ್ಟ್ರಾಟಜಿಗಳು ಏನೇನು ಅನ್ನೋದು ಮುಖ್ಯ ಆಗಿರುತ್ತೆ. ಇನ್ನು ಆ್ಯಕ್ಷನ್ಸ್, ಡಿಪ್ಲೊಮ್ಯಾಸಿ, ಅಗ್ರಿಮೆಂಟ್ಸು, ಅಲಯನ್ಸಸ್ಸು, ಏಡ್, ಮಿಲಿಟರಿ, ಇದಕ್ಕೆಲ್ಲ ಹೆಲ್ಪ್ ಮಾಡುವಂಥ ಕ್ರಮಗಳು ಫಾರಿನ್ ಪಾಲಿಸಿಯದಲ್ಲಿ ಇದೆಲ್ಲ ಬರುತ್ತೆ. ಮತ್ತು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಇದು? ಹೌ ಇಸ್ ಫಾರಿನ್ ಪಾಲಿಸಿ ಇಂಪ್ಲಿಮೆಂಟೆಡ್? ಮೊದಲು ಗೌರ್ಮೆಂಟ್,
ಅಂದರೆ ಪಿ ಎಮ್ ಇರಬಹುದು, ಕ್ಯಾಬಿನೆಟ್ಟು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ವಿದೇಶಾಂಗ ಸಚಿವಾಲಯ. ಅದಾದಮೇಲೆ ಎರಡನೇ ಹಂತ ಅಂದರೆ ನಾವು ಟಾಪ್ ಲೆವೆಲಿಂದ ನೋಡ್ತಾ ಇದ್ದೇವೆ, ಕ್ಯಾಬಿನೆಟ್ ಪಿ ಎಮ್ ಲೆವೆಲ್ಲು. ಅದಾದಮೇಲೆ ಎಂಬಸೀಸ್, ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಅಲ್ವಾ, ನಾವು ನಮ್ಮ ದೇಶದ ಪ್ರತಿನಿಧಿಗಳನ್ನು ಬೇರೆ ಬೇರೆ ದೇಶಗಳಿಗೆ ಕಳಿಸ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಮ್ಮ ಒಂದು ರೆಪ್ರೆಸೆಂಟೇಟಿವ್ಸ್ಗಳನ್ನು ಕಳಿಸಿ ಆ ಮೂಲಕ ಮಾತುಕತೆಗಳನ್ನು ನಡೆಸ್ತೇವೆ. ಅದರ ಜೊತೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು UN, WTO, WHO ಸಹ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅದರ ಜೊತೆ ಬಯಲ್ಯಾಟ್ರಲ್ ಮತ್ತು ಮಲ್ಟಿಲ್ಯಾಟ್ರಲ್ ಫೋರಮ್ಗಳಿರುತ್ತೆ. ಈಗ ಬ್ರಿಕ್ಸ್ ಸಮ್ಮಿಟ್ ಅಂತ ಆಗುತ್ತೆ ಅಲ್ವಾ, ಇಂತಹ ಬೇರೆ ಬೇರೆ ಸಮ್ಮಿಟ್ಗಳು, ಡೈಲಾಗ್ಸ್ಗಳು ಅಂತ ನೀವು ಕೇಳಿರಬಹುದು. ಅಂತಹ ಫೋರಮ್ಗಳ ಮೂಲಕ ನಾವು ನಮಗೆ ಬೇಕಾಗಿರೋ ಗುರಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನು ಟೈಪ್ಸ್ ಆಫ್ ಫಾರಿನ್ ಪಾಲಿಸಿ. ಬಯಲ್ಯಾಟ್ರಲ್ ಅಂದರೆ ಎರಡು ದೇಶಗಳ ನಡುವಿನ ಒಂದು ಒಪ್ಪಂದ. ರಿಲೇಷನ್ಸ್ ಇಸ್ ಒನ್ ಕಂಟ್ರಿ. ಒನ್ ಕಂಟ್ರಿ ಅಂತಂದರೆ ಭಾರತ ಇನ್ನೊಂದು ದೇಶದ ಜೊತೆಗೆ ಮಾಡಿಕೊಳ್ಳುವಂತಹ ಒಂದು ಸಂಬಂಧ. ಬಯಲ್ಯಾಟ್ರಲ್ ಅಂತಂದರೆ ಎರಡು ದೇಶಗಳಿರುತ್ತೆ, ನಾವು ಇನ್ನೊಂದು ದೇಶದ ಜೊತೆ, ಇಂಡಿಯಾ ಆ್ಯಂಡ್ USA. ಸೊ ಟೋಟಲ್ ಆಗಿ ಎರಡು ದೇಶ, ಇಂಡಿಯಾ ಆ್ಯಂಡ್ USA. ದಟ್ಸ್ ವೈ ಇಟ್ಸ್ ಕಾಲ್ಡ್ ಬೈಲ್ಯಾಟ್ರಲ್. ಬೈಲ್ಯಾಟ್ರಲ್ ಅಂತಂದರೆ ದ್ವಿಪಕ್ಷೀಯ. ದ್ವಿಪಕ್ಷೀಯ ಅಂದರೆ ಎರಡು ಪಕ್ಷಗಳಿರುತ್ತೆ. ಪಕ್ಷ ಅಂತಂದರೆ ಇಲ್ಲಿ ಎರಡು ದೇಶಗಳು. ಇನ್ನು ರೀಜ್ನಲ್ ಫಾರಿನ್ ಪಾಲಿಸಿ ಅಂದರೆ ಒಂದು ರೀಜನನ್ನು ಕನ್ಸಿಡರ್ ಮಾಡ್ತಾರೆ. ಇಂಡಿಯಾಸ್ ನೈಬರ್ಹುಡ್ ಪಾಲಿಸಿ ಅಂತ ಹೇಳ್ಬೋದು. ನಮ್ಮ ಅಕ್ಕಪಕ್ಕದ ದೇಶಗಳ ಜೊತೆ ನಾವು ಮಾಡಿಕೊಳ್ಳುವಂತಹ ಒಂದು ವಿದೇಶಾಂಗ ನೀತಿ. ಇನ್ನು ಮಲ್ಟಿಲ್ಯಾಟ್ರಲ್ ಫಾರಿನ್ ಪಾಲಿಸಿ, ಇಲ್ಲಿ ಬೇರೆ ಬೇರೆ ಗ್ರೂಪ್ಸ್ಗಳು, ಇನ್ಸ್ಟಿಟ್ಯೂಷನ್ಗಳು ಬರುತ್ತೆ. UN, G20, ಬ್ರಿಕ್ಸ್ ಇಂತಹ ಗ್ರೂಪಿಂಗ್ಗಳ ಮೂಲಕ ಬಹುಪಕ್ಷೀಯವಾಗಿ ತುಂಬ ದೇಶಗಳನ್ನು ಒಳಗೊಂಡಂತಹ ಫಾರಿನ್ ಪಾಲಿಸಿ, ಅದಕ್ಕೇನಂತ ಕರಿತೇವೆ ಮಲ್ಟಿಲ್ಯಾಟ್ರಲ್ ಫಾರಿನ್ ಪಾಲಿಸಿ. ಹಾಗಾಗಿ ಭಾರತದ ಫಾರಿನ್ ಪಾಲಿಸಿ ಮುಖ್ಯವಾಗಿ ಪೀಸ್, ಡೆಮಾಕ್ರಸಿ, ಸಾರನಿಟಿ, ಸ್ಟ್ರಾಟಜಿಕ್ ಅಟಾನಮಿ, ಈ ಪ್ರತಿಯೊಂದು ಶಬ್ದಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಏನು ಸ್ಟ್ರಾಟಜಿಕ್ ಅಟಾನಮಿ ಅಂತಂದರೆ ಮುಂದೆ ನೋಡೋಣ. ಹಾಗಾಗಿ ನಮ್ಮ ದೇಶದ ಮುಖ್ಯ ತತ್ವಗಳು ಇವು. ಅದರ ಜೊತೆ ವಸುದೈವ ಕುಟುಂಬಕಂ ಅಲ್ವಾ, ಇಡೀ ಜಗತ್ತೇ ನಮ್ಮ ಒಂದು ಕುಟುಂಬದ ತರಹ ಅಂತ ನಾವು ಪರಿಗಣಿಸ್ತೇವೆ. ಮತ್ತು ರೂಲ್ಸ್ ಬೇಸ್ಡ್ ಮಲ್ಟಿಪೋಲಾರ್ ಆ್ಯಂಡ್ ಇನ್ಕ್ಲೂಸಿವ್ ವರ್ಲ್ಡ್ ಆರ್ಡರ್. ಪ್ರತಿಯೊಂದು ಶಬ್ದ ಇಂಪಾರ್ಟೆಂಟ್. ರೂಲ್ಸ್ ಬೇಸ್ಡ್ ಅಂತಂದರೆ ನಿಯಮಗಳ ಮೂಲಕ ನಡೀತಾ ಇರುವಂಥ ಒಂದು ವ್ಯವಸ್ಥೆ. ಯಾರ್ಯಾರೋ ಮನಸ್ಸಿಗೆ ಬಂದ ಹಾಗೆ ಏನೇನೋ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಪ್ರೊಸೆಸ್ಗಳಿಗೂ ಅಥವಾ ಪ್ರತಿಯೊಂದು ವ್ಯವಹಾರಕ್ಕೂ ಅದರದ್ದೇ ಆದ ನಿಯಮಗಳು ಇವೆ, ರೂಲ್ಸ್ ಇವೆ. ರೂಲ್ಸನ್ನು ಫಾಲೋ ಮಾಡೋರಿಗೆ ಇನ್ನೊಂದು ದೇಶ ಸಪೋರ್ಟ್ ಮಾಡುತ್ತೆ. ಯಾವ ರೂಲ್ಸನ್ನು ಫಾಲೋ ಮಾಡೋದಿಲ್ಲ ಅಂತಂದರೆ ಜಗತ್ತು ಅವರನ್ನು ದೂರ ಇಡಬಹುದು. ಸೊ ರೂಲ್ಸ್ ಬೇಸ್ಡ್. ಮತ್ತು ಮಲ್ಟಿಪೋಲಾರ್ ಮುಂದೆ ಬರುತ್ತೆ. ವರ್ಲ್ಡ್ ಆರ್ಡರ್ನಲ್ಲಿ ತುಂಬ ಯೂನಿಪೋಲಾರ್, ಬೈಪೋಲಾರ್, ಮಲ್ಟಿಪೋಲಾರ್ ಅಂತ ಬರುತ್ತೆ. ಮಲ್ಟಿಪೋಲಾರ್ ಅಂತಂದರೆ ಬಹುಧ್ರುವೀಯ ವಿಶ್ವ. ಕೇವಲ ಒಂದು ಅಥವಾ ಕೇವಲ ಎರಡೇ ದೇಶ ಇಡೀ ಜಗತ್ತನ್ನು ಕಂಟ್ರೋಲ್ ಮಾಡಬಾರ್ದು. ಕೇವಲ ಅಮೇರಿಕ ಸೂಪರ್ ಪವರ್ ಮಾತ್ರ ಆದರೆ ಬೇರೆ ದೇಶಗಳೇನು ಮಾಡಬೇಕು? ಅಥವಾ ಅಮೇರಿಕ, ಚೀನಾ ಎರಡೇ ಎಲ್ಲ ದೇಶಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಅದು ಸರಿಯಲ್ಲ. ಮಲ್ಟಿಪೋಲಾರ್ ಅಂತಂದರೆ ಬಹುಧ್ರುವೀಯ ವಿಶ್ವ. ತುಂಬ ದೇಶಗಳು ತಮ್ಮ ತಮ್ಮ ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಬೇಕು. ಯಾವುದೇ ಒಂದು ಅಥವಾ ಎರಡು ದೇಶ ಸಂಪೂರ್ಣವಾಗಿ ಎಲ್ಲವನ್ನ ತಮ್ಮ ಹತೋಟಿಗೆ ಕೈಗೊಳ್ಳಿಕ್ಕೆ ಬಿಡಬಾರ್ದು. ಅದು ಮಲ್ಟಿಪೋಲಾರ್. ಇನ್ನು ಇನ್ಕ್ಲೂಸಿವ್ ಅಂತಂದರೆ ಅದರದ್ದೇ ಇನ್ನೊಂದು ಸಮಾನಾರ್ಥಕ ಪದ ಅಂತ ಹೇಳ್ಬೋದು, ಎಲ್ಲರನ್ನ ಒಳಗೊಂಡಿರೋದು. ಇನ್ನು ಬ್ಯಾಲೆನ್ಸಸ್ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ದೇಶದ ಪ್ರಮುಖವಾದಂತಹ ಒಂದು ತತ್ವ ಅಂತಂದರೆ ನಮ್ಮ ದೇಶದ ಹಿತಾಸಕ್ತಿಗಳು ನಮಗೆ ಮುಖ್ಯ, ಜಾಗತಿಕ ಮಟ್ಟದಲ್ಲಿರುವಂಥ ಜವಾಬ್ದಾರಿಗಳು ಮುಖ್ಯ ಅಲ್ವಾ. ಅದು ಎರಡನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಭಾರತದ ಫಾರಿನ್ ಪಾಲಿಸಿಯ ಮುಖ್ಯವಾದಂಥ ಗುರಿ. ಸೊ ಇನ್ ಶಾರ್ಟ್, ಫಾರಿನ್ ಪಾಲಿಸಿ ಇಸ್ ದಿ ರೋಡ್ ಮ್ಯಾಪ್ ಆಫ್ ಅ ಕಂಟ್ರೀಸ್ ಎಂಗೇಜ್ಮೆಂಟ್ ವಿತ್ ದಿ ವರ್ಲ್ಡ್, ಶೇಪಿಂಗ್ ಇಟ್ಸ್ ಸೆಕ್ಯೂರಿಟಿ, ಪ್ರಾಸ್ಪ್ಯಾರಿಟಿ ಆ್ಯಂಡ್ ಗ್ಲೋಬಲ್ ಸ್ಟ್ಯಾಂಡಿಂಗ್. ಇಷ್ಟು ಅರ್ಥ ಆಗಿರಬಹುದು. ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.